ನಾವು ಮಾಡ್ತಾ ಇರೋದು ಬೆಂಗಳೂರಿಗೆ, ನಮ್ಮ ರಾಮನಗರ ಜಿಲ್ಲೆಗೆ ಅವ್ರಿಗೇನೋ ಒಂದು ಜೀವ ಕೊಟ್ಟು, ರಾಜಕೀಯ ಜೀವ ಕೊಟ್ಟು ಆ ಜಿಲ್ಲೆಗೆ ಒಂದು ಹೊಸ ರೂಪ ಕೊಡಕ್ಕೆ ಮಾಡ್ತಾ ಇದ್ದಾರೆ. ಅವರೇ ಹೆಚ್ಚು ಬೆನಿಫಿಷಿಯರಿ ಅಂತ ಹೇಳ್ತಾ ಇದ್ದೀರಿ ಸರ್, ಆದ್ರೂ ಯಾಕೆ ಆರೋಪ ಮಾಡ್ತಿದ್ದಾರೆ ಅಂತ? ರಾಜಕೀಯವಾಗಿ ಅವ್ರಿಗೆ ಹೇಳ್ಬೇಕು, ನನ್ನ ಬೈಲಿಲ್ಲ, ಇನ್ಯಾರು ಬೈತಾರ ಅವರು? ಈಗ ಪ್ರೀತಿನ ಸರ್ ನಿಮ್ಮ ಮೇಲೆ? ಈಗ ಕುಮಾರಸ್ವಾಮಿ ಪರೋಕ್ಷವಾಗಿ ನೀವೇ ಹೆಲ್ಪ್ ಮಾಡ್ತಿದ್ದೀರಾ ಅಂತ ನೀವೇ ಹೇಳ್ದಂಗೆ ಅವರಿಗೆ ಜಾಸ್ತಿ ಫಲಾನುಭವಿಗಳು. ಈಗ ನಾವು ಪಕ್ಕದಲ್ಲಿ ಅವ್ರ ಜಮೀನು ಪಕ್ಕದಲ್ಲಿದೆ ಅಂತ ಬಿಟ್ಟು ನಾವು ದ್ವೇಷದ ರಾಜಕಾರಣ ಮಾಡಬೇಕು. ಈಗ ಅವ್ರು ಯಾವತ್ತೋ 5,000ಕ್ಕೋ 6,000ಕ್ಕೋ 7,000ಕ್ಕೋ 84 85 ಅವ್ರ ತಂದೆ ಜಮೀನು ತೊಗೊಂಡಿದ್ರು. ಅವರ ಅತ್ತೆ ಜೊತೆ ಅವರ ನಾದಿನಿ ಹೆಸರಿಗೋ ಅವ್ರ ಹೆಸರಿಗೋ ತೊಗೊಂಡಿದ್ರು. ಅದಾದಮೇಲೆ ಅದು ಇವ್ರಿಗೆ ಗಿಫ್ಟ್ ಬಂತು. ಇವತ್ತೆಲ್ಲ 7 ಕೋಟಿ 8 ಕೋಟಿ 10 ಕೋಟಿ ಹೋಗ್ತದೆ. ಈಗ ಅಲ್ಲ ಆದ ತಕ್ಷಣ 10 ಕೋಟಿ ಆಗುತ್ತೆ. ಡಬಲ್ ಹೌದಪ್ಪ, ನೀನು ತೆಗೆದು ನೋಡು ಡಾಕ್ಯುಮೆಂಟ್ಸ್ ಎಲ್ಲ. ಈಗ ನಾವು ಎಲ್ಲ 2,000 3,000 ತೊಗೊಂಡಿದ್ದಪ್ಪ ಒಂದು ಕಾಲದಲ್ಲಿ. ನಮ್ಮವು ಆಗಿವಪ್ಪ, ಏನು ಮಾಡೋದು ಸರ್? ಸಿಎಂ ಒಂದು ಹೇಳಿಕೆ ಕೊಟ್ಟಿದ್ದಾರೆ, RSSನವರು ಅಂದರೆ ಇವರು ಬ್ರಿಟಿಷರ ಏಜೆಂಟರ್ಗಳು ಅನ್ನುವಂಥ ಮಾತು ಎಲ್ಲ ಕೇಳಿದೆ. ಇನ್ನೇನು ಕೇಳ್ತಾರೆ ನೋಡಿ, ನಾವೊಂದು ಮಾತು ಕೊಟ್ಟಿದ್ದೆವು ರಿಸರ್ವೇಷನ್, ಅದಕ್ಕೆ ಏನಾದ್ರು ಮಾಡಿ ಅವ್ರವ್ರನ್ನೇ ರಾಜಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ ನಾವು. ಒಳ ಮಿಷನ್ ಇದೆ, ಅಲ್ಲಿ ಮೂವಿಗಳಿದ್ದಾರೆ, ಹಿಸ್ಟ್ರಿ ಇದ್ದಾರೆ, ಲಂಬಾಣಿ ಇದ್ದಾರೆ, ರೈಟ್ ಇದ್ದಾರೆ, ಲೆಫ್ಟ್ ಇದ್ದಾರೆ, ಕೊರ್ಸ್ ಇದ್ದಾರೆ, ಪರಮ ಎಲ್ಲ ಇದ್ದಾರೆ. ಆದಷ್ಟು ಒಂದು ಕಾಂಪ್ರಮೈಸ್ ಫಾರ್ಮುಲಾ ಬನ್ನಿ ಅಂತ ಹೇಳಿದ್ವಿ. ಸೊ ಕೂತ್ಕೊಂಡೆಲ್ಲ ಸೆಟಲ್ಮೆಂಟ್ ಮಾಡ್ಕೊಳ್ಳಿ, ನಮಗೆ ಸಂತೋಷ ಆಗುತ್ತಾ ಸರ್? ಒಳ ಮೀಸಲಾತಿ ನಮ್ದೇನು ಇದಿದೆ ಕಮಿಟ್ಮೆಂಟ್ ಇದೆ, ಆ ಕಮಿಟ್ಮೆಂಟ್ನೇ ನಾವು ಬದ್ಧವಾಗಿದ್ದೀವಿ. ನಮ್ಮ ಪಾರ್ಟಿ ಏನು ನಾವು ಮ್ಯಾನಿಫೆಸ್ಟೋಲ್ಲಿ ಏನು ಮಾತಾಡಿದ್ದೀವಿ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಹೇಳಿ, ನಿಮ್ಗೆ ಇಷ್ಟ ಇದ್ದದ್ದು ಮಾತ್ರ ಕೊಡಬೇಕು. ಅವ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಓಕೆ, ಅದು ಮುಗಿ. ಸೊ ನಾವು ಯಾವ ದ್ವೇಷದ ರಾಜಕಾರಣ ಮಾಡೋಂಥ ಸಂದರ್ಭ ಇಲ್ಲ. ಸಿದ್ದರಾಮಯ್ಯನವರು ಯಾವ ದ್ವೇಷದ ರಾಜಕಾರಣಕ್ಕೆ ಅವರು ಹೋಗಿಲ್ಲ, ನಾನು ಹೋಗಿಲ್ಲ, ಹೋಗುವಂಥ ಅವಶ್ಯಕತೆ ಇಲ್ಲ. ಆದರೆ ಕಾನೂನು ಕೋರ್ಟ್ ಹೇಳ್ದಂಗೆ ಮತ್ತು ಇರತ್ತೆ, ಯಾಕೆ ಗಾಬರಿ ಮಾಡ್ಕೋಬೇಕು? ಅವ್ರು ಒತ್ತುವರಿ ಮಾಡ್ಕೊಂಡಿಲ್ಲ ಅಂದ್ರೆ ಒತ್ತುವರಿ ಮಾಡ್ಕೊಂಡಿಲ್ಲ. ನಾನು ಜಮೀನು ಕದ್ದಿಲ್ಲ ಅಂದ್ರೆ ಜಮೀನು ಕದ್ದಿಲ್ಲ. ಈ ಅಳತೆ ದಾಖಲೆಗಳೆಲ್ಲ ಇದ್ದೇ ಇರ್ತದಲ್ಲ. ಈಗ ಅವ್ರೇನೆಲ್ಲ ಬೇಕಾದಷ್ಟು ನಮ್ದು ಎಲ್ಲ ತೆಗೆದಿಟ್ಕೊಂಡವ್ರಪ್ಪ. ಬಿಡ್ಲಿ, ಯಾರು ನಾವೇನಾದ್ರು ಒತ್ತುವರಿ ಮಾಡ್ಕೊಂಡ್ರೆ ತೆಗೆದಿಡ್ಲಿ, ಏನಾರು ಮಾಡಿದ್ರೆ ತೆಗ್ದು ಎಲ್ಲರದ್ದು ರಿಲೀಸ್ ಮಾಡಲಿ. ಅವ್ರೇನೋ ಮಧ್ಯೆ ಯಾವ ಹೇಳಿದ್ರಲ್ಲ, ನನ್ನ ಹತ್ರ ಇದೆ ಎಲ್ಲ ರಿಲೀಸ್ ಮಾಡಿಬಿಡ್ತೀನಿ ಅಂತ ಎಲ್ಲ ಹೇಳಿದ್ ನನಗೆ ನೆನಪಿದೆ. ಮಾಡಲಿ ಫಸ್ಟು. ಮಧ್ಯರಾತ್ರಿ ಓದಿಸ್ಕೊಬಿಟ್ಟವ್ರೆ, ಅವ್ರ ಕೇರ್ ಬರ್ಸ್ಕೊಬಿಟ್ಟವ್ರೆ, ಇವ್ರ ಕೇರ್ ಮಕ್ಳ ಕೇರ್ ಬರ್ಸ್ಕೊಬಿಟ್ಟವ್ರೆ. ಕಾಸು ಕೊಟ್ಬಿಟ್ಟು ಬರ್ಸ್ಕೊಂಡಿರ್ತೀವಪ್ಪ. ಫಿಕ್ಸೆಟ್ ಯಾರು ಬರ್ಕೊಡಲ್ಲ. ಇಲ್ಲ ಯಾರಿಗಾರು ಒತ್ತುವರಿ ಭಯ ಮಾಡಿದ್ರೆ ಕಂಪ್ಲೇಂಟ್ ಕೊಡಿಸ್ಲಿ ಅವ್ರ ಕೈ. ಇಲ್ಲ ಇವ್ರು ಕಂಪ್ಲೇಂಟ್ ಕೊಡಲಿ. ಇವ್ರು ಮಾತ್ರ ಭಾಳ ಕ್ಲೀನು, ಬೇರೆಯವರೆಲ್ಲ ಕ್ಲೀನ್ ಇಲ್ವಾ? ನಾವು ಯಾವ ದ್ವೇಷದ ರಾಜಕಾರಣಕ್ಕೂ ನಾವು ಹೋಗಿಲ್ಲ, ಅವಶ್ಯಕತೆ ಇಲ್ಲ. ಕೋರ್ಟ್ ಆದೇಶ ಕೊಟ್ಟಿದೆ. ಕೋರ್ಟ್ ಆದೇಶ ಯಾರು PL ಹಾಕಿದ್ದಾರೆ, ನನ್ನ ಮೇಲೂ PL ಹಾಕಿದ್ದಾರೆ. ಬೇಕಾದಷ್ಟು PL ನಮ್ಮ ಮೇಲೂ ಕೇಸ್ ನಡೀತಾ ಇದೆ. ಇವನ್ನೆಲ್ಲ ಎದುರಿಸ್ಬೇಕು. ಇವ್ರ ಹಿಂದೆ ಎಲ್ಲ ಮಾಡಿರ್ಲಿಲ್ವ ನಮ್ಮ ಮೇಲೆಲ್ಲ? ಗ್ರೆನೇಡ್ ಕದ್ದಿದ್ದೀರಿ, ಅದು ಕದ್ದಿದ್ದೀರಿ, ಇದು ಕದ್ದಿದ್ದೀರಿ ಅಂತ ಎಲ್ಲ ನಮ್ಮ ಮೇಲೆಲ್ಲ ಎನ್ಕ್ವೈರಿ ಆಗಿ ಕೇಸೆಲ್ಲ ನನ್ನ ಹೆಂಡತಿ ಮೇಲೆ, ನನ್ನ ತಂಗಿ ಮೇಲೆ, ನನ್ನ ತಮ್ಮನ ಮೇಲೆ ಎಲ್ಲ ಹೋಗಿ ಬಳ್ಳಾರಿಲಿ ಹೋಗಿ ಕತ್ಕೊಂಡು ಬಂದಿದ್ದೀರಿ ಅಂತ ಕೇಸ್ ಹಾಕ್ತಿರ್ಲಿಲ್ವಾ? ಇವರಣ್ಣ ಯಾರ ಆಫೀಸರು ಎಲ್ಲ ಏನೇನು ಬೇಕು ಎಲ್ಲ ಇನ್ಕಮ್ ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸ್ ಅವ್ರಿಗೆಲ್ಲ ಬರ್ಕೊಟ್ಟಿರ್ಲಿಲ್ವಾ? ಏನು ನಮಗೆಲ್ಲ ಗೊತ್ತಿಲ್ವಾ ಅದು? ಕಾಂಗ್ರೆಸ್ ಯಾವ ಕಾಂಗ್ರೆಸ್ ಅವರು ಇವ್ರ ವಿಚಾರಕ್ಕೆ ಹೋಗಿಲ್ಲ. ಯಾರ PL ಹಾಕಿದ್ದಾರೆ, ಅದ್ರ ಪ್ರಕಾರ ಹಾಕಿದ್ದಾರೆ. ಇವ್ರ ಜಮೀನು ಇರೋದು ಉಳ್ಕೊಳ್ತದೆ, ಜಮೀನು ಇಲ್ಲದೆ ಹೋದ್ರೆ ಬಿಟ್ಬಿಡ್ಬೇಕು. ವೆರಿ ಸಿಂಪಲ್ ಇದರಲ್ಲಿ. ಮುಗಿತೆ ಸರ್. ಈಗ ಅಲ್ಪಸಂಖ್ಯಾತರಿಗೆ 4% ಏನು ಮೀಸಲಾತಿ ಏನಿದೆ, ಈ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮುಂದುವರಿಸ್ತೀವಿ ಅನ್ನುವಂತ ಮಾಡಲಿ. ನೋಡಿ, ನಮಗೆ ಕುವೆಂಪುರವ್ರದ್ದು ಹಾಡನ್ನ ನಾವು ನಾಡಗೀತೆ ಮಾಡ್ಕೊಂಡಿದ್ವಿ. ನಮ್ಮದು ಸರ್ವ ಜನಾಂಗದ ಶಾಂತಿಯ ತೋಟ. ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಮೇಲ್ ಬರಬೇಕು. ಪರಿಶಿಷ್ಟ ಜಾತಿಗೂ ಕೂಡ ನಾವು ರಿಸರ್ವೇಷನ್ ಕೊಟ್ಟಿದ್ದೇವೆ, ಹಿಂದುಳಿದವ್ರಿಗೂ ಕೊಟ್ಟಿದ್ದೇವೆ, ಅಲ್ಪಸಂಖ್ಯಾತರಿಗೂ ಕೊಟ್ಟಿದ್ದೇವೆ. ಆ ಕ್ಯಾಟಗರಿಲಿ ಬರ್ತಾರೆ. ಏನೋ ಒಂದು ಸಣ್ಣ ಪಣ್ಣ ಹಳ್ಳಿಲಿ 1,50,00,000 ಕೆಲಸ ಮಾಡಿ ಅಂತ ಒಂದು ಅವಕಾಶ ಕೊಟ್ಟಿದ್ದೇವೆ. ಸರ್, CM ಸಿದ್ದರಾಮಯ್ಯನವರು ಹಾಗೆ DK ಶಿವಕುಮಾರ್ ಅವರು ಒಂದು ಧರ್ಮದ ಓಲೈಕೆ ಮಾಡ್ತಾ ಇದ್ದಾರೆ ಅನ್ನೋ. ಯಾರು ಹೇಳಿದ್ರು ಒಂದು ಧರ್ಮ ಅಂತ? ಪರಿಶಿಷ್ಟ ಜಾತಿಯವರು ಒಂದು ಧರ್ಮನ? ಅಂದ್ರೆ ಮೀಸಲಾತಿ ವಿಚಾರದಲ್ಲಿ ಬಡತನ ಒಂದು ಧರ್ಮ. ಪರ್ಟಿಕ್ಯುಲರ್ ಆಗಿ ಅವ್ರು ಹೇಳ್ತಿರೋದು ಹಿಂದುಳಿದ ವರ್ಗ ಅಥವಾ SC/ST ಯಾರು ಗಮನಕ್ಕೆ ಇಲ್ಲ ಕಾಂಗ್ರೆಸ್ಗೆ. ಮುಸ್ಲಿಮರ ಓಲೈಕೆಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಆರೋಪ. ಈಗ 2A ಅವರು ಕೊಟ್ಟಿದ್ದೀರೋ ಹಿಂದುಳಿದವ್ರಿಗೆ
ಪರಿಶ್ ಜಾತಿ ಪರಿಶ್ ಪಂಗಡದವ್ರು ಕೊಟ್ಟಿದ್ದೀವ ಇಲ್ವೋ? ಅಂದ್ರೆ ಎಲ್ಲರಿಗೂ ವಿರೋಧ ಇವರು. ಪರಿಶ್ ಜಾತಿಯವ್ರಿಗೂ ವಿರೋಧ, ಪರಿಶ್ ಪಂಗಡದವ್ರಿಗೂ ವಿರೋಧ, ಹಿಂದುಳಿದ ವರ್ಗದವ್ರಿಗೂ ವಿರೋಧ, ಅಲ್ಪಸಂಖ್ಯಾತರಿಗೂ ವಿರೋಧ. ಮೇಲೆ ಹೆಂಗಪ್ಪ ಎತ್ತದು ನೀನು ಹೇಳಿ? ನಾವೇ ಮೇಲೆ ಎತ್ತಬೇಕಲ್ಲ. ಮತ್ತೆ ಯಾಕೆ ಡಿಪಾರ್ಟ್ಮೆಂಟ್ ಇಟ್ಕೊಂಡಿದ್ದೀವಿ? ಮೈನಾರಿಟಿ ಡಿಪಾರ್ಟ್ಮೆಂಟ್ ಯಾಕೆ ಇಟ್ಕೊಂಡಿದ್ದೀವಿ? ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಯಾಕೆ ಇಟ್ಕೊಂಡಿದ್ದೀವಿ? ಅವರು ಹಿಂದೂ ಮಾತ್ರ ಮುಂದು, ನಾವು ಹೆಂಗಿಲ್ಲ. ಹಿಂದೂ, ಮುಸಲ್ಮಾನರು, ಕ್ರೈಸ್ತರು, ಸಿಖ್ರು, ಒಕ್ಕಲಿಗರು, ಲಿಂಗಾಯತರು, ಬ್ಯಾಕ್ವರ್ಡ್ ಕ್ಲಾಸು, ಮಹಿಳೆಯರು ಎಲ್ಲ ಮುಂದು ಅಂತ, ನಾವೆಲ್ಲ ಒಂದು ಅಂತ. ಈಗ ರೇವಂತ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ಗ್ಯಾರಂಟಿಗಳಿಂದಾಗಿ ನಮಗೆ ಹಣ ಹೊಂದಿಸೋದು ಕಷ್ಟ ಆಗ್ತದೆ, ಸರ್ಕಾರಿ ಕೂಡ ಅವರು ಹೇಳಿದಾರಷ್ಟೇ. ನಾವು ಶಕ್ತಿಶಾಲಿಯಾಗಿದ್ದೀವಿ ಅಂತ ಬಜೆಟ್ ಅಲ್ಲಿ 52,000 ಕೋಟಿ ರೂಪಾಯಿ ಇಟ್ಟಿದ್ದೀವಿ. ನಾವು ಇಲ್ಲಿವರೆಗೂ ಕೊಟ್ಕೊಂಡು ಬಂದಿದ್ದೀವಿ. ಒಂದೊಂದು ತಿಂಗಳು ಲೇಟ್ ಆಗ್ಬೋದು, 2 ತಿಂಗಳು ಲೇಟ್ ಆಗ್ಬೋದು, ಬಟ್ ಒಂದೇ ದಿನ ಕೊಡ್ತೀವಿ ಅಂತ ನಾವೇನು ಹೇಳಿಲ್ಲ. ಪ್ರತಿ ತಿಂಗಳಿಗೂ 2,000 ಕೊಡ್ತೀವಿ ಅಂತ ಹೇಳಿದ್ವಿ, ಕೊಟ್ಕೊಂಡು ಬಂದಿದ್ದೀವಿ. ಈಗ ಡೆಲ್ಲಿಯವರು ನಮಗೆ ಕ್ರಿಟಿಸೈಸ್ ಮಾಡ್ತಿದ್ರು, ಪ್ರೈಮ್ ಮಿನಿಸ್ಟರ್ ಕ್ರಿಟಿಸೈಸ್ ಮಾಡ್ತಿದ್ರು. ನಮ್ಕಿಂತ ಮುಂಚಿತವಾಗಿ ಅವ್ರು ಅರ್ಜೆಂಟ್ ಆಗಿದ್ದಾರೆ ಕೊಡಕ್ಕಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.